ನಮಸ್ಕಾರ. ಕಳೆದ 24 ಗಂಟೆಯಲ್ಲಿ ನಡೆದಂತಹ ಕ್ರೀಡಾ ಜಗತ್ತಿನ ಎಲ್ಲ ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ ಬನ್ನಿ. ಮಹತ್ವದ ಬೆಳವಣಿಗೆಯೊಂದರಲ್ಲಿ ಕ್ರೀಡಾ ಸಾಧಕರಿಗೆ ನೇಮಕಾತಿಯಲ್ಲಿ ನೀಡಲಾಗುತ್ತಿರುವಂತಹ ಶೇಕಡ 2% ಮೀಸಲಾತಿಯನ್ನ ರಾಜ್ಯ ಸರ್ಕಾರ ತಾತ್ಕಾಲಿಕ ತಡೆಗಟ್ಟಿದೆ. ರಾಜ್ಯ ಸಿವಿಲ್ ಸೇವೆಯಲ್ಲಿ ನೇರ ನೇಮಕಾತಿಯಲ್ಲಿ ಈ ಮೀಸಲಾತಿಯನ್ನ ನೀಡಲಾಗ್ತಿತ್ತು. ನಾಗರಿಕ ಸೇವಾ ಅಂದ್ರೆ ಸಾಮಾನ್ಯ ನೇಮಕಾತಿ ನಿಯಮ 1977ರ ನಿಯಮಕ್ಕೆ 9ಕ್ಕೆ ತಿದ್ದುಪಡಿಯನ್ನ ಮಾಡಿರುವುದನ್ನ ಪುನರ್ ಪರಿಶೀಲಿಸುತ್ತಿರುವ ಹಿನ್ನೆಲೆ ಈ ಕ್ರಮವನ್ನ ಕೈಗೊಳ್ಳಲಾಗಿದೆ. ಸೆಪ್ಟೆಂಬರ್ ತಿಂಗಳ ಕ್ರೀಡಾ ಸಾಧಕರಿಗೆ ಶೇಕಡ 2% ಮೀಸಲಾತಿ ನೀಡಿ ರಾಜ್ಯ ಸರ್ಕಾರ ಅಧಿಸೂಚನೆಯನ್ನ ಹೊರಡಿಸಿತ್ತು. ಇದೀಗ ತಾತ್ಕಾಲಿಕ ತಡೆ ನೀಡಿ ಸುತ್ತೋಲೆಯನ್ನ ಹೊರಡಿಸಿದೆ. ರಾಜ್ಯ ಸಿವಿಲ್ ಸೇವೆಯಲ್ಲಿನ ನೇರ ನೇಮಕಾತಿಯಲ್ಲಿ ಕ್ರೀಡಾ ಸಾಧಕರಿಗೆ ಶೇಕಡ 2% ಹುದ್ದೆಗಳನ್ನ ಮೀಸಲಿರಿಸಿ ಆದೇಶವನ್ನ ಹೊರಡಿಸಲಾಗಿರುವಂತಹ ದಿನಾಂಕ 18/9/2024ರ ಅಧಿಸೂಚನೆಯನ್ನ ತಕ್ಷಣದಿಂದ ಜಾರಿಗೆ ಬರುವಂತೆ ತಡೆ ಹಿಡಿಯಲಾಗಿದೆ ಅಂತ ಎಲ್ಲ ನೇಮಕಾತಿ ಪ್ರಾಧಿಕಾರಗಳಿಗೆ ಈ ಮೂಲಕ ಸೂಚಿಸಲಾಗಿದೆ ಎಂದು ಸುತ್ತೋಲೆಯಲ್ಲಿ ಸರ್ಕಾರ ತಿಳಿಸಿದೆ. ಪಾಕಿಸ್ತಾನ ವಿರುದ್ಧದ T20 ಸರಣಿಗಾಗಿ ಸೌತ್ ಆಫ್ರಿಕಾ ತಂಡವನ್ನು ಪ್ರಕಟಿಸಲಾಗಿದೆ. 15 ಸದಸ್ಯರ ಈ ತಂಡವನ್ನ ಸ್ಫೋಟಕ ದಾಂಡಿಗ ಹೆನ್ರಿ ಕ್ಲಾಸೆನ್ ಮುನ್ನಡೆಸಲಿರುವುದು ವಿಶೇಷ. ಸೌತ್ ಆಫ್ರಿಕಾ T20 ತಂಡದ ನಾಯಕ ಐಡನ್ ಮೊಕ್ರಮ್ ಈ ಸರಣಿಗೆ ಅಲಭ್ಯರಾಗಿದ್ದಾರೆ. ಶ್ರೀಲಂಕಾ ವಿರುದ್ಧ ನಡೆಯುತ್ತಿರುವ ಟೆಸ್ಟ್ ಸರಣಿಯಲ್ಲಿ ಕಣಕ್ಕಿಳಿಯುತ್ತಿರುವಂತಹ ಐಡನ್ ಮಕ್ರಮ್ ಅನುಪಸ್ಥಿತಿಯಲ್ಲಿ ಕ್ಲಾಸೆನ್ ಸೌತ್ ಆಫ್ರಿಕಾ T20 ತಂಡದ ಹಂಗಾಮಿ ನಾಯಕರಾಗಿ ಆಯ್ಕೆಯಾಗಿದ್ದಾರೆ. ಹಾಗೆ ಟೆಸ್ಟ್ ತಂಡದಲ್ಲಿರುವಂತಹ ಮಾರ್ಕೋ ಆನೆನ್ಸ್ ಮತ್ತು ಕೇಶವ್ ಮಹಾರಾಜ್, ಕಂಗಿಸ್ ರಬಾಡ ಮತ್ತು ಟ್ರಿಸ್ವಾನ್ ಸ್ಕ್ರಬ್ಬ ಕೂಡ ಪಾಕ್ ವಿರುದ್ಧದ T20 ಸರಣಿಗೆ ಅಲಭ್ಯರಾಗಿದ್ದಾರೆ. ಸೌತ್ ಆಫ್ರಿಕಾ ಮತ್ತು ಪಾಕಿಸ್ತಾನ ನಡುವಣ T20 ಸರಣಿ ಡಿಸೆಂಬರ್ 10ರಿಂದ ಶುರುವಾಗಲಿದೆ. ಈ ಸರಣಿಯಲ್ಲಿ ಒಟ್ಟು 3 ಪಂದ್ಯಗಳನ್ನಾಡಲಿದ್ದು ಮೊದಲ ಮ್ಯಾಚ್ ಡರ್ಬನ್ನಲ್ಲಿ ನಡೆದರೆ ಎರಡನೇ ಪಂದ್ಯವು ಡಿಸೆಂಬರ್ 13ರಂದು ಸೆಂಚುರಿಯಲ್ಲಿ ನಡೆಯಲಿದೆ. T20 ಕ್ರಿಕೆಟ್ನಲ್ಲಿ ಬರೋಡಾ ತಂಡವು ಕೂಡ ಹೊಸ ಇತಿಹಾಸವನ್ನ ನಿರ್ಮಿಸಿದೆ. ಅದು ಕೂಡ 20 ಓವರ್ಗಳಲ್ಲಿ ಬರೋಬ್ಬರಿ 349 ರನ್ ಕಲೆ ಹಾಕುವ ಮೂಲಕ ವಿಶೇಷ. ಇಂದೋರ್ನಲ್ಲಿ ನಡೆದಂತಹ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯಲ್ಲಿ ಗ್ರೂಪ್ ಬಿ ಪಂದ್ಯದಲ್ಲಿ ಬೃಹತ್ ಮೊತ್ತ ಪೇರಿಸಿ ಬರೋಡಾ ಬ್ಯಾಟ್ಸ್ಮನ್ಗಳು ಜಿಂಬಾಬ್ವೆ ತಂಡದ ಹೆಸರಿನಲ್ಲಿದ್ದಂತಹ ವಿಶ್ವ ದಾಖಲೆಯನ್ನ ಅಳಿಸಿ ಹಾಕಿದ್ದಾರೆ. ಇಂದೋರ್ನಲ್ಲಿ ನಡೆದಂತಹ ಈ ಪಂದ್ಯದಲ್ಲಿ ಬರೋಡಾ ಮತ್ತು ಸಿಕ್ಕಿಂ ತಂಡಗಳು ಮುಖಾಮುಖಿಯಾಗಿದ್ವು. ಈ ಪಂದ್ಯದಲ್ಲಿ ಟಾಸ್ ಗೆದ್ದು ಕೃಣಾಲ್ ಪಾಂಡ್ಯ ಬ್ಯಾಟಿಂಗ್ ಅನ್ನ ಆಯ್ಕೆ ಮಾಡಿಕೊಂಡ್ರು. ಅದರಂತೆ ಇನ್ನಿಂಗ್ಸ್ ಆರಂಭಿಸಿದಂತಹ ಬರೋಡಾ ತಂಡಕ್ಕೆ ಶಾಶ್ವತ್ ರಾವತ್ ಹಾಗೂ ಅಭಿಮನ್ಯು ಸಿಂಗ್ ಸ್ಫೋಟಕ ಆರಂಭವನ್ನು ಒದಗಿಸಿದ್ರು. ಕೇವಲ 14 ಎಸೆತಗಳನ್ನು ಎದುರಿಸಿದಂತಹ ಶಾಶ್ವತ್ ರಾವತ್ 4 ಸಿಕ್ಸ್ ಹಾಗೂ 4 ಫೋರ್ಗಳೊಂದಿಗೆ 43 ರನ್ ಬಾರಿಸಿದರೆ ಅಭಿಮನ್ಯು ಕೇವಲ 17 ಎಸೆತಗಳಲ್ಲಿ 5 ಸಿಕ್ಸ್ ಮತ್ತು 4 ಫೋರ್ಗಳೊಂದಿಗೆ 53 ರನ್ಗಳನ್ನು ಚೆಚ್ಚಿದ್ರು. T20 ಕ್ರಿಕೆಟ್ ಇತಿಹಾಸದಲ್ಲಿ ಅತ್ಯಧಿಕ ರನ್ ಕಲೆ ಹಾಕಿದ ವಿಶ್ವ ದಾಖಲೆ ಇದೀಗ ಬರೋಡಾ ತಂಡದ ಪಾಲಾಗಿದೆ. ಇದಕ್ಕೂ ಮುನ್ನ ಈ ದಾಖಲೆ ಜಿಂಬಾಬ್ವೆ ತಂಡದ ಹೆಸರಿನಲ್ಲಿತ್ತು. ಗಾಂಬಿಯಾ ವಿರುದ್ಧ ಪಂದ್ಯದಲ್ಲಿ ಜಿಂಬಾಬ್ವೆ ತಂಡವು 344 ರನ್ ಬಾರಿಸಿ ವಿಶ್ವ ದಾಖಲೆ ನಿರ್ಮಿಸಿದ್ರು. ಇದೀಗ ಬರೋಡಾ ಬ್ಯಾಟಿಂಗ್ ನಲ್ಲಿ 349 ರನ್ ಗಳಿಸುವ ಮೂಲಕ ಹೊಸ ಇತಿಹಾಸವನ್ನ ಸೃಷ್ಟಿಸಿದೆ. ಅಡಿಲೇಟ್ ಓವಲ್ ಮೈದಾನದಲ್ಲಿ ಶುಕ್ರವಾರದಿಂದ ಶುರುವಾಗಲಿರುವಂತಹ ಪಿಂಕ್ ಬಾಲ್ ಟೆಸ್ಟ್ ಪಂದ್ಯಕ್ಕಾಗಿ ಆಸ್ಟ್ರೇಲಿಯಾ ತಂಡ ಪ್ಲೇಯಿಂಗ್ 11 ಅನ್ನ ಘೋಷಿಸಿದೆ. ದ್ವಿತೀಯ ಟೆಸ್ಟ್ ಪಂದ್ಯಕ್ಕಾಗಿ ಆಸೀಸ್ ಪಡೆಯಲ್ಲಿ ಒಂದು ಬದಲಾವಣೆ ಮಾಡಲಾಗಿದ್ದು ಅದರಂತೆ ಸ್ಕಾಟ್ ಬೋಲ್ಯಾಂಡ್ ಆಡುವ ಬಳಗದಲ್ಲಿ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಪರ್ತ್ ಟೆಸ್ಟ್ ಪಂದ್ಯದ ವೇಳೆ ಗಾಯಗೊಂಡಿರುವಂತಹ ಜೋಶ್ ಹೆಜಲ್ವುಡ್ ದ್ವಿತೀಯ ಟೆಸ್ಟ್ ಪಂದ್ಯದಿಂದ ಹೊರಗುಳಿದಿದ್ದಾರೆ. ಅವರ ಬದಲಿಗೆ ಮತ್ತೋರ್ವ ವೇಗಿ ಸ್ಕಾಟ್ ಬೋಲ್ಯಾಂಡ್ ಅವರನ್ನ ಪ್ಲೇಯಿಂಗ್ 11ಗೆ ಸೇರಿಸಿಕೊಳ್ಳಲಾಗಿದೆ. ಇನ್ನು ಈ ಪಂದ್ಯದಲ್ಲಿ ಆರಂಭಿಕರಾಗಿ ಉಸ್ಮಾನ್ ಖಾಜಾ ಹಾಗೂ ನಾಥನ್ ಮೆಕ್ಸ್ಟಿವ್ ಎಂಗ್ನಿಸ್ ಅನ್ನು ಆರಂಭಿಸಲಿದ್ದು 3ನೇ ಕ್ರಮಾಂಕದಲ್ಲಿ ಮಾರ್ನಸ್ ಲಂಬುಶೇನ್ ಮತ್ತು 4ನೇ ಕ್ರಮದಲ್ಲಿ ಸ್ಟೀವ್ ಸ್ಮಿತ್ ಬ್ಯಾಟ್ ಬೀಸಲಿದ್ದಾರೆ. ಹಾಗೆ ವಿಕೆಟ್ ಕೀಪರ್ ಆಗಿ ಅಲೆಕ್ಸ್ ಕ್ಯಾರಿ ಕಾಣಿಸಿಕೊಳ್ಳಲಿದ್ದಾರೆ. ಆಸ್ಟ್ರೇಲಿಯಾ ಪ್ಲೇಯಿಂಗ್ 11 ನೋಡೋದಾದ್ರೆ ಉಸ್ಮಾನ್ ಖಾಜಾ, ನಾಥನ್ ಮೆಕ್ಸ್ವಿನ್, ಮಾರ್ಸನ್ ಲ್ಯಾಂಬುಶೇನ್ ಮತ್ತು ಸ್ಟೀವನ್ ಸ್ಮಿತ್, ಟ್ರಾವಿಸ್ ಹೆಡ್, ಮಿಚೆಲ್ ಮಾರ್ಸ್, ಅಲೆಕ್ಸ್ ಕ್ಯಾರಿ ವಿಕೆಟ್ ಕೀಪರ್ ಆಗಲಿದ್ದಾರೆ. ಪ್ಯಾಟ್ ಕಮಿನ್ಸ್ ನಾಯಕ, ಮಿಚೆಲ್ ಸ್ಟಾರ್ಕ್ ಮತ್ತು ನ್ಯಾಥನ್ ಲಿಯಾನ್ ಮತ್ತು ಸ್ಟಾಕ್ ಬೋಲ್ಯಾಂಡ್ ಕೂಡ ಈ ತಂಡದಲ್ಲಿ ಆಡಲಿದ್ದಾರೆ. ಅಫ್ಘಾನಿಸ್ತಾನದ ಕ್ರಿಕೆಟರ್ಗಾರಾದಂತಹ ರಶೀದ್ ಖಾನ್ ಮತ್ತು ಮೊಹಮ್ಮದ್ ನಬಿ ತಾಲಿಬಾನ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ದೇಶದಲ್ಲಿ ಮಹಿಳೆಯರಿಗೆ ನರ್ಸಿಂಗ್ ತರಬೇತಿ ನಿಷೇಧಿಸಿ ತಾಲಿಬಾನ್ ಆಡಳಿತ ನಿಷೇಧ ಹೊರಡಿಸಿದೆ. ಇದೀಗ ಇದಕ್ಕೆ ಇಬ್ಬರು ಕ್ರಿಕೆಟಿಗರು ಧ್ವನಿ ಎತ್ತಿದ್ದಾರೆ. ಸೆಪ್ಟೆಂಬರ್ 2021ಕ್ಕೆ ಅಫ್ಘಾನಿಸ್ತಾನದಲ್ಲಿ ಅಧಿಕಾರಕ್ಕೆ ಮರಳಿದ್ದು 1 ತಿಂಗಳ ನಂತರ ತಾಲಿಬಾನ್ ಸರ್ಕಾರ 6ನೇ ತರಗತಿಯ ನಂತರ ಹುಡುಗಿಯರಿಗೆ ಶಾಲಾ ಶಿಕ್ಷಣವನ್ನು ನಿಲ್ಲಿಸಿತ್ತು. ಬಳಿಕ ಡಿಸೆಂಬರ್ 2022ರಲ್ಲಿ ಮಹಿಳೆಯರು ವಿಶ್ವವಿದ್ಯಾಲಯಕ್ಕೆ ಹೋಗುವುದನ್ನು ನಿಷೇಧಿಸಿತ್ತು. ಇದೀಗ ಮಹಿಳೆಯರಿಗೆ ವೈದ್ಯಕೀಯ ತರಬೇತಿಯನ್ನು ನಿಷೇಧಿಸಿ ಆದೇಶ ಹೊರಡಿಸಿದೆ. ಇನ್ನು ಮುಂದೆ ದೇಶದಲ್ಲಿ ಮಹಿಳೆಯರು ಶುಶ್ರೂಷೆ ಅಂದ್ರೆ ನರ್ಸ್ ಹಾಗೂ ನರ್ಸಿಂಗ್ ಶಿಕ್ಷಣವನ್ನ ಪಡೆಯುವಂತಿಲ್ಲ ಅಂತ ತಿಳಿಸಿದೆ. ಡಿಸೆಂಬರ್ 2ರಂದು ತಾಲಿಬಾನ್ ಸಚಿವ ತಮ್ಮ ಆದೇಶವನ್ನ ಪ್ರಕಟ ಮಾಡಿದ್ದಾನೆ. ತಾಲಿಬಾನ್ ಆದೇಶದ ವಿರುದ್ಧ ಧ್ವನಿ ಎತ್ತಿರುವಂತಹ ರಶೀದ್ ಖಾನ್, ಮೊಹಮ್ಮದ್ ನಬಿ ಕೂಡ ಸಂಪೂರ್ಣ ಬೆಂಬಲವನ್ನ ಸೂಚಿಸಿದ್ದಾರೆ. ತಮ್ಮ ಎಕ್ಸ್ ಹ್ಯಾಂಡಲ್ ನಲ್ಲಿ ತಾಲಿಬಾನ್ ಸರ್ಕಾರದ ನಿರ್ಧಾರ ನೋವುಂಟು ಮಾಡಿದೆ ಅಂತ ವಿವರಿಸಿದ್ದಾರೆ. ಅಲ್ಲದೆ ತಮ್ಮ ಈ ನಿರ್ಧಾರವನ್ನ ಮರುಪರಿಶೀಲಿಸುವಂತೆ ಇಬ್ರು ಕೇಳಿಕೊಂಡಿದ್ದಾರೆ. ಮಹಿಳೆಯರು ಶಿಕ್ಷಣ ಪಡೆದ್ರೆ ಅದರಲ್ಲಿ ತಪ್ಪೇನು, ಶಿಕ್ಷಣ ಪಡೆದ ನಂತರ ಅವರು ಕೂಡ ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡುತ್ತಾರೆ ಅಂತ ಒತ್ತಿ ಹೇಳಿದ್ದಾರೆ.
ಭಾರತದಲ್ಲಿ ಕ್ರಿಕೆಟ್ ಆಟಕ್ಕೆ ವಿಶೇಷ ಸ್ಥಾನಮಾನವಿದೆ. ನಂತರ ಫುಟ್ಬಾಲ್ ಆಟಕ್ಕೆ ಅಭಿಮಾನಿಗಳ ಬಳಗ ಕೂಡ ದೊಡ್ಡದಿದೆ. ಅದರಲ್ಲಿಯೂ ಮೆಸ್ಸಿ ನೇತೃತ್ವದ ಅರ್ಜೆಂಟೈನಾ ತಂಡ ಭಾರತದಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನ ಹೊಂದಿದೆ. ಇಂತಹ ಸಂದರ್ಭದಲ್ಲಿ ಅರ್ಜೆಂಟೈನಾ ಸ್ಟಾರ್ ಫುಟ್ಬಾಲ್ ಆಟಗಾರ ಲಿಯೋನೆಲ್ ಮೆಸ್ಸಿ 14 ವರ್ಷಗಳ ನಂತರ ಭಾರತಕ್ಕೆ ತಮ್ಮ ಆಟವನ್ನು ಆಡಲು ಬರುತ್ತಿದ್ದಾರೆ. ಕೊನೆಯ ಬಾರಿಗೆ ಮೆಸ್ಸಿ 2011ರಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ರು. ಈ ಸಂದರ್ಭದಲ್ಲಿ ಅರ್ಜೆಂಟೈನಾ ಮತ್ತು ಕೋಲ್ಕತ್ತಾದ ಸ್ಟಾಕ್ ಲೇಕ್ನಲ್ಲಿ ವೆನೆಜುವೆಲಾ ನಡುವೆ ಪಂದ್ಯ ನಡೆದಿತ್ತು. ಇದೀಗ 14 ವರ್ಷಗಳ ನಂತರ ವಿಶ್ವ ಚಾಂಪಿಯನ್ ಅರ್ಜೆಂಟೈನಾ ತಂಡ ಮುಂದಿನ ವರ್ಷ ಭಾರತದಲ್ಲಿ ಪಂದ್ಯಗಳನ್ನು ಆಡಲಿದ್ದು, ಮೆಸ್ಸಿ ಅವರನ್ನ ಭಾರತ ನೆಲದಲ್ಲಿ ಮತ್ತೊಮ್ಮೆ ನೋಡಲು ಭಾರತೀಯರು ಕಾಯುತ್ತಿದ್ದಾರೆ. ಚಾಂಪಿಯನ್ ಅರ್ಜೆಂಟೈನಾ ಫುಟ್ಬಾಲ್ ತಂಡವು ಮುಂದಿನ ವರ್ಷ ಅಂದ್ರೆ 2025ರಲ್ಲಿ ಕೇರಳದಲ್ಲಿ ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಆಡಲು ಸಿದ್ಧವಾಗಿದೆ. ಅರ್ಜೆಂಟೈನಾ ತಂಡದ ಜೊತೆಗೆ ದಿಗ್ಗಜ ಆಟಗಾರರು ಮೆಸ್ಸಿ ಕೂಡ ಕೇರಳದ ಒಂದು ಪಂದ್ಯದಲ್ಲಿ ಆಡಲಿದ್ದಾರೆ.